ವಿಜು ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಬುದ್ಧ ಬಿಸಿಲೂರಿನವನು ನಾಗೇರಿ ಚಂದ್ರಶೇಖರ್ ಅವರು ಬರೆದಿದ್ದಾರೆ. ಇದನ್ನ ಪ್ರಥಮ PUC ವಿದ್ಯಾರ್ಥಿನಿಗೆ ಪಠ್ಯವಾಗಿ ಸಹ ನಿಂತಿದ್ದಾರೆ. ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇದು ಪಾಠ ಅರ್ಥ ಆಗ್ತದೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಬುದ್ಧ ಬಿಸಿಲೂರಿನವನು. ಪ್ರಿಯ ಬಂಧುಗಳೇ ಹಾಗೂ ವಿದ್ಯಾರ್ಥಿನಿ ಮಿತ್ರರೇ, ಮೊದಲಿಗೆ ಲೇಖಕರ ಪರಿಚಯ. ಕಥೆಗಾರ, ಸಿನಿಮಾ ನಿರ್ದೇಶಕ, ಶಿಕ್ಷಣ ಸಂಸ್ಕೃತಿ ಚಿಂತಕ ಎಂದೆಲ್ಲ ಪ್ರಸಿದ್ಧವಾಗಿರುವ ಶ್ರೀ ನಾಗೇರಿ ಚಂದ್ರಶೇಖರ್ ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗತಿಹಳ್ಳಿಯವರು. ಚಿನ್ನದ ಪದಕದೊಂದಿಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಪದವಿ ಪಡೆದವರು. ಬೆಂಗಳೂರಿನಲ್ಲಿ ಕನ್ನಡ ಅಧ್ಯಾಪಕರಾಗಿದ್ದವರು. ಇವರ ಕೃತಿಗಳು ಮಲೆನಾಡಿನ ಹುಡುಗಿ, ಬಯಲು ಸೀಮೆ ಹುಡುಗ, ಬಾನಲ್ಲೆ ಮಧುಚಂದ್ರಿಕೆ ಮುಂತಾದವು ಕಥಾ ಸಂಕಲನ. ವಲಸೆ ಅಕ್ಕಿಯಾಡು ಎಂಬ ಕಾದಂಬರಿ, ಆಯನ, ನನ್ನ ಗ್ರಹಿಕೆ ಈಜಿಪ್ಟ್, ನನ್ನ ಗ್ರಹಿಕೆ ನೇಪಾಳ ಮುಂತಾದ ಪ್ರವಾಸ ಕಥನಗಳನ್ನು ನಾಗತಿಹಳ್ಳಿ ಅವರು ರಚಿಸಿದ್ದಾರೆ. ಅಮೆರಿಕ, ಬಾನಲ್ಲೆ ಮಧುಚಂದ್ರಿಕೆ, ಪ್ಯಾರಿಸ್ ಪ್ರಣಯ, ಉಂಡು ಹೋದ ಕೊಂಡು ಹೋದ, ಒಲವೇ ಜೀವನ ಲೆಕ್ಕಾಚಾರ, ಮಾತಾಡ್ ಮಲ್ಲಿಗೆ ಮುಂತಾದ ಜನಪ್ರಿಯ ಚಿತ್ರಗಳನ್ನು ಶ್ರೀಯುತರು ಡೈರೆಕ್ಷನ್ ಮಾಡಿದ್ದಾರೆ. ರಾಷ್ಟ್ರ ಹಾಗೂ ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಪಡೆದಿರುವವರು. ಜಗತ್ತಿನ ಸುಮಾರು 30 ದೇಶಗಳನ್ನು ಸುತ್ತಿ ಬಂದಿದ್ದಾರೆ. ಪ್ರವಾಸಿಯವರಿಗೆ ಪ್ರಿಯವಾದ ವ್ಯಾಸ ಬುದ್ಧ ಜನಿಸಿದ ಸ್ಥಳ ಲುಂಬಿನಿಗೆ ಭೇಟಿ ಇದ್ದ ಸಂದರ್ಭದ ವಿವರಗಳನ್ನು ಪ್ರಸ್ತುತ ಬುದ್ಧ ಬಿಸಿಲೂರಿನವನು ಎಂಬ ಕಥನದಲ್ಲಿ ನಿರೂಪಿಸಿದ್ದಾರೆ. ಈ ವಾರ ನನ್ನ ಗ್ರಹಿಕೆ ನೇಪಾಳ ಕೃತಿಯಿಂದ ಈ ಲೇಖನವನ್ನು ಆಯ್ದುಕೊಳ್ಳಲಾಗಿದೆ. ಆರಿಸಿದ ಭಾಗ ನನ್ನ ಗ್ರಹಿಕೆ ನೇಪಾಳ. ಲೇಖನದ ಸಾರಾಂಶ ಮತ್ತು ವಿಮರ್ಶೆ. ಶ್ರೀಯುತ ನಾಗೇರಿ ಚಂದ್ರಶೇಖರ್ ಅವರು ತಮ್ಮ ಕುಟುಂಬದೊಂದಿಗೆ ನೇಪಾಳ ದೇಶದ ಪ್ರವಾಸ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಬುದ್ಧನ ಜನ್ಮಸ್ಥಳವಾದ ಲುಂಬಿನಿ ಉದ್ಯಾನವನ್ನು ಸಂದರ್ಶಿಸಿದ ವಿವರಗಳು ಇಲ್ಲಿವೆ. ಗೌತಮ ಬುದ್ಧ ತನ್ನ ತಾಯಿ ಮಾಯಾದೇವಿಯ ಗರ್ಭದಿಂದ ಜನಿಸಿದಾಗ ಇದ್ದಿರಬಹುದಾದ ರಣಬಿಸಿಲು ಈಗಲೂ ಇದ್ದಿದ್ದಂತೆ. ಆದ್ದರಿಂದ ಲೇಖಕರು ಬುದ್ಧನು ಬಿಸಿಲೂರಿನವನು ಎಂದಿದ್ದಾರೆ. ಈ ನೆಲದಲ್ಲಿ ಹುಟ್ಟಿದ ಬುದ್ಧ ಜಗತ್ತಿನ ಉದ್ದಗಲಕ್ಕೂ ಇರುವ 400 ಮಿಲಿಯನ್ ಬೌದ್ಧರಿಗೆ ಬೆಳಕಾದವು. ಅವನು ಜನಿಸಿದ ದಕ್ಷಿಣ ನೇಪಾಳದ ಲುಂಬಿನಿ ಉದ್ಯಾನ ಬೌದ್ಧ ಮಾರ್ಗಿಗಳ ಪಾಲಿಗೆ ಪವಿತ್ರ ಸ್ಥಳವೆನಿಸಿತು. ಲೇಖಕರು ನೇಪಾಳಕ್ಕೆ ಹೋದದ್ದೇ ಲುಂಬಿನಿಯನ್ನು ನೋಡಲು. ಕುವೆಂಪು, ಗಾಂಧೀಜಿ, ಶೇಕ್ಸ್ಪಿಯರ್, ಮಜಾಜ್, ಆಸ್ಕರ್ ವೈಲ್ಡ್, ಹಿಟ್ಲರ್ನ ಮನೆಗಳನ್ನು ಲೇಖಕರು ಈ ಮೊದಲೇ ಕಂಡಿದ್ದರಂತೆ ಎಂದು ನೋಡಿದ್ರು ಅಂತ ಅರ್ಥ. ಇಂತಹ ಮಹಾನ್ ವ್ಯಕ್ತಿಗಳ ಜನ್ಮಸ್ಥಳದ ಭೇಟಿಯಿಂದ ನಮ್ಮ ಅನುಭವಕ್ಕೆ ಹೊಸ ಬಗೆಯ ಆಯಾಮ ದೊರೆಯುತ್ತದೆ ಎಂದು ಲೇಖಕರು ಅಭಿಪ್ರಾಯ ಪಡುತ್ತಾರೆ. ಲೇಖಕರು ನೇಪಾಳದ ಪ್ರವಾಸವನ್ನು ಯೋಜಿಸಿದಾಗ ತಮ್ಮ ಹೆಂಡತಿಯ ಬಳಿ ರಾಜಧಾನಿ ಕಠ್ಮಂಡುವನ್ನು ನೋಡದಿದ್ರೂ ಪರವಾಗಿಲ್ಲ, ಲುಂಬಿನಿಗೆ ಹೋಗಲೇಬೇಕು ಎಂದಿದ್ದಂತೆ. ಅಮೆರಿಕಾದಂತ ಶ್ರೀಮಂತ ದರ್ಪದ ದೇಶಕ್ಕಿಂತ ನೇಪಾಳದಂತ ಪುಟ್ಟ ದೇಶಗಳು ತಮ್ಮೊಳಗೆ ತುಂಬಿಕೊಂಡಿರುವ ಚರಿತ್ರೆ ಅಂದ್ರೆ ಹಿಸ್ಟ್ರಿ, ಸಂಸ್ಕೃತಿ, ಕಲ್ಚರ್, ಧಾರ್ಮಿಕ ಶ್ರದ್ಧೆ, ಬಡತನದ ಪಾವರ್ಟಿ ಹಾಗೂ ರಾಜಕೀಯ ಅಸ್ಥಿರತೆ, ಪೊಲಿಟಿಕಲ್ ಅನ್ಸ್ಟೆಬಿಲಿಟಿ ಆಸಕ್ತಿದಾಯಕ ಎಂದು ಲೇಖಕರು ಭಾವಿಸುತ್ತಾರೆ. ಲುಂಬಿನಿಗೆ ತಲುಪಲು ದೂರದ ಗುಡ್ಡಗಾಡಿನಲ್ಲಿ ಸಾಗಬೇಕು. ನೇಪಾಳದಲ್ಲಿ ಬರೀ ಗುಡ್ಡಗಾಡಿರುವುದರಿಂದ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಲು ಅಲ್ಲಿ ಪುಟ್ಟ ವಿಮಾನಗಳ ಸೌಕರ್ಯವಿದೆ. ಬೆಲೆಯೂ ಕಡಿಮೆ, ಪ್ರೈಸಸ್ ಲೋ, ಏರ್ ಟಿಕೆಟ್ ಇರುವ ಇಂತಹ ವ್ಯವಸ್ಥೆಯನ್ನು ಭಾರತದಲ್ಲೂ ಜಾರಿಗೆ ತಂದರೆ ಪ್ರಯಾಣದ ಸಮಯವನ್ನು ಉಳಿಸಬಹುದೆಂದು ಲೇಖಕರು ಚಿಂತಿಸುತ್ತಿದ್ದಾರೆ. ಪ್ರಿಯ ವಿದ್ಯಾರ್ಥಿನಿ ಮಿತ್ರರೇ, ಲುಂಬಿನಿ ಎಂದರೆ ಶಿಖರಾಗ್ರದಲ್ಲಿರುವ ತಂಪು ಸ್ಥಳ ಎಂದು ಲೇಖಕರು ಯೋಜಿಸಿದ್ರಂತೆ. ಆದರೆ ಲುಂಬಿನಿ ತುಂಬಾ ಬಿಸಿಲಿನಿಂದ ಕೂಡಿತ್ತು. ಇಲ್ಲಿ ಬುದ್ಧ ಬೆಳದಿಂಗಳಿನಂತೆ ಅವತರಿಸಿರಬಹುದೆಂದು ಲೇಖಕರು ಭಾವಿಸಿದರು. ಲೇಖಕರ ಮಗಳು ಸಿಹಿ ಪುಟ್ಟಿಯು ಇಲ್ಲಿ ಬಿಸಿಲೆ ಗೌತಮನನ್ನು ಸನ್ಯಾಸಕ್ಕೆ ದೂಡಿರಬೇಕೆಂದು ಹೇಳಿದಳು. ಬುದ್ಧನಿಗೆ ಜ್ಞಾನೋದಯವಾದುದು ವೈಶಾಖ ಪೂರ್ಣಿಮೆಯಂದೇ. ಲೇಖಕರು ಈ ಶಾಖ ಒಂದು ಸಂಕೇತ ಮಾತ್ರ. ಒಂದು ಮನದೊಳಗೆ ದೊಡ್ಡ ಉರಿಯು ಒಂದು ಧರಿಸುತ್ತಾ ಇತ್ತೆಂದು ವಿವರಿಸಿದ್ದಾರೆ. ರೋಗ, ಮುಪ್ಪು, ಮರಣ, ಮನುಷ್ಯನ ಸಂಕಟಗಳ ಮೂಲ ಎಲ್ಲಾ ಪ್ರಶ್ನೆಗಳು ಇದನ್ನು ಅರಸುತ್ತಾ ಅವನು ಏಕಾಂತದ ಸನ್ಯಾಸದ ಮಾರ್ಗವನ್ನು ಹುಡುಕಿದ. ಆಗಿನ ಕಾಲಕ್ಕೆ ಬುದ್ಧನಿಗೆ 30,000 ಶಿಷ್ಯರಿದ್ದರಂತೆ. ಹಿಂದೂ ಧರ್ಮವು ಬೌದ್ಧ ಧರ್ಮವನ್ನು ತಾಳಿಕೊಳ್ಳದ ಕಾರಣ ಬೌದ್ಧ ಧರ್ಮವು ಚೀನಾ, ಜಪಾನ್, ಥಾಯ್ಲ್ಯಾಂಡ್, ಶ್ರೀಲಂಕಾ, ಬರ್ಮಾ, ಕಾಂಬೋಡಿಯಾ ಮುಂತಾದ ದೇಶಗಳಿಗೆ ವ್ಯಾಪಿಸಿತು. ಲೇಖಕರು ಲುಂಬಿನಿಯು ಗೌತಮ ಬುದ್ಧನ ಜನ್ಮಸ್ಥಳವೆಂಬ ಕಾರಣಕ್ಕೆ ಪುಳಕಗೊಳಿಸಿದರು. ಅಲ್ಲಿನ ಶೆಕೆ, ಕೊಳಕು, ಬಡತನ, ಅಜ್ಞಾನಗಳು ಕಣ್ಣಿಗೆ ರಾಶುವಂತಿದ್ದು ಅಲ್ಲಿನ ಬಾಹ್ಯ ಮತ್ತು ಆಂತರಿಕ ಜಗತ್ತುಗಳೆರಡು ಪೂರ್ಣ ಭಿನ್ನವಾಗಿರುವುದನ್ನು ಗಮನಿಸಿದರು. ಮಾಯಾದೇವಿ ದೇವಾಲಯವು ಚೌಕಾಕಾರದಲ್ಲಿ ಶ್ವೇತವರ್ಣದಿಂದ ಇದ್ದು ತುಂಬಾ ಶುಭ್ರವಾಗಿದೆ ಎಂದು ಲೇಖಕರು ವಿವರಿಸಿದ್ದಾರೆ. ಅಲ್ಲಿ ಆರಾಧನೆ
ಅರ್ಚನೆಗಳ ಕಂದಾಚಾರಗಳಿಲ್ಲ, ಬದಲಿಗೆ ಕುಳಿತು ಧ್ಯಾನ ಮಾಡಲು ಅವಕಾಶವಿದೆ. ಗೌತಮ ಬುದ್ಧ ಜನಿಸಿದ ಸ್ಥಳದಲ್ಲಿ ಕಲ್ಲೊಂದನ್ನು ಇಟ್ಟಿದ್ದಾರಂತೆ. ಹಸಿರು ಬಣ್ಣದ ಪಾಚಿಗಟ್ಟಿದಂತಹ ಆ ಕಲ್ಲು ಚರಿತ್ರೆ ಪುರಾಣಗಳು ಸಲ್ಲಿಸುವ ಅಮೃತದಂತೆ ಕಾಣಿಸುತ್ತೆ ಎಂದು ಲೇಖಕರು ಹೇಳಿದ್ದಾರೆ. ಲೇಖಕರ ಮಗಳು ಆ ಜಾಗದಲ್ಲಿ ಏನಾದರೊಂದು ದೌರ್ಬಲ್ಯವನ್ನು ಬಿಟ್ಟು ಬಿಡುವಂತೆ ಹೇಳಿದಾಗ ಲೇಖಕರು ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ ಎಂದು ಶಪಥ ಮಾಡಿದ್ದಾರಂತೆ. ಮಾಯಾದೇವಿ ದೇವಾಲಯದ ಹೊರಾವರಣದ ಹಸಿರು ಉದ್ಯಾನವನದ ಗೌತಮನ ಜನನಕ್ಕೆ ಸೂಕ್ತ ಪರಿಸರವೆಂದು ಲೇಖಕರು ಭಾವಿಸುತ್ತಾರೆ. ಬುದ್ಧನ ಒಂದು ಬಾಲ್ಯದ ಹೆಜ್ಜೆಗಳು ಇಲ್ಲಿ ಮೂಡಿವೆ. ಶಾಸ್ತ್ರಿಗಳು ಸಿದ್ಧೋಧನ ಮಾಡದಿ ಮಾಯಾದೇವಿ ತನ್ನ ತವರೂರಾದ ದೇವದಾರಕ್ಕೆ ಹೆರಿಗೆಗೆಂದು ಪ್ರಯಾಣಿಸುತ್ತಿರುವಾಗ ಕ್ರಿಸ್ತ ಶಕ 623ರಲ್ಲಿ ವೈಶಾಖ ಪೌರ್ಣಿಮೆಯಂದು ಗೌತಮನಿಗೆ ಜನ್ಮವಿತ್ತಳೆಂದು ನಂಬಿಕೆ ಇದೆ. ಗೌತಮನಿಗೆ ಜನ್ಮ ನೀಡುವ ಮೊದಲು ಮಾಯಾದೇವಿ ಸ್ನಾನ ಮಾಡಿದಳೆಂದು ಸುಂದರ ಕಲಾತ್ಮಕಗಳು ಅಲ್ಲಿದೆಯಂತೆ. ಅಲ್ಲಿರುವ ಅಶೋಕ ಸ್ತಂಭವು ಕ್ರಿಸ್ತಪೂರ್ವ 240ರಲ್ಲಿ ಅಶೋಕ ಸಾಮ್ರಾಟ ಭೇಟಿ ನೀಡಿದ ಸಂದರ್ಭವನ್ನು ನೆನಪಿಸುತ್ತದೆ. ಭೇಟಿ ನೀಡಿದ ಸಂದರ್ಭವನ್ನು ನೆನಪಿಸುತ್ತದೆ. ಚೀನಿಯಾರ್ಥಿಕ ವೇನ್ ಸಾಂಗ್ ಕೂಡ ಈ ಸ್ಥಳದ ಬಗ್ಗೆ ತನ್ನ ಪ್ರವಾಸ ಕಥನದಲ್ಲಿ ಉಲ್ಲೇಖಿಸಿದ್ದಾನೆ. ಜಗತ್ತಿನೆಲ್ಲೆಡೆಯಿಂದ ಎಲ್ಲಾ ಧರ್ಮಗಳ ಜನರು ಇಲ್ಲಿಗೆ ಪ್ರವಾಹದಂತೆ ಹರಿದು ಬರುತ್ತಾರೆಂದು ಲೇಖಕರು ವಿವರಿಸಿದ್ದಾರೆ. ಲೂಮಿನಿಂದ 28 ಕಿಲೋಮೀಟರ್ ಪ್ರಯಾಣಿಸಿದ ಲೇಖಕರ ಕುಟುಂಬವು ಲಾರ್ಕೋಟ್ಗೆ ಬಂದಿತು. ಇದನ್ನು ಹಿಂದೆ ಕಪಿಲವಸ್ತು ಎಂದು ಕರೆಯುತ್ತಿದ್ದರು. ಅಲ್ಲಿರುವ ವಿಶಾಲ ಉದ್ಯಾನದಲ್ಲಿ ಶುದ್ಧೋಧನ ಮಹಾರಾಜನ ಅರಮನೆ ಇತ್ತಂತೆ. ಅದು ಗೌತಮನ ಬಾಲ್ಯ ಯೌವನಗಳನ್ನು ಪಡೆದ ಅಪೂರ್ವ ಜಾಗ. ಅಲ್ಲಿರುವ ಅರೆಬರೆ ಇಟ್ಟಿಗೆಗಳು 1000 ವರ್ಷಗಳ ಕಥೆ ಹೇಳುತ್ತವೆ. ಬುದ್ಧನ ಬಾಲಕನಾಗಿದ್ದಾಗ ಅಲ್ಲಿ ಆಟವಾಡಿರಬಹುದು. ಇಲ್ಲಿಂದ ಅವನ ಕೈ ಕೂಗಿ ಕರೆದಿರಬಹುದು. ಇಲ್ಲಿಂದ ಅವನ ಮೂಪಿನ ಹಣ್ಣು ಮುದುಕ ರೋಗಿ ಶವಯಾತ್ರೆಗಳ ದರ್ಶನ ಮಾಡಿರಬಹುದೆಂದು ಇಲ್ಲದ ಅರಮನೆಯನ್ನು ತಾವೇ ಕಟ್ಟಿಕೊಂಡು ಊಹಿಸುತ್ತಾರೆ. ಬುದ್ಧನ ಮಹಾ ನಿಷ್ಕ್ರಮಣ ದ್ವಾರ ಅಲ್ಲಿದೆಯಂತೆ. ಆ ದ್ವಾರದಿಂದಲೇ ಗೌತಮನು ಮಧ್ಯರಾತ್ರಿಯಲ್ಲಿ ಜ್ಞಾನವನ್ನು ಅರಸುತ್ತಾ ಹೋದನೆಂಬ ನಂಬಿಕೆ ಇದೆ. ಇದನ್ನು ನೋಡಿ ಹೊರಬಂದಾಗ ಅಲ್ಲೊಬ್ಬ ಗಾರ್ಡು ಕಾಸಿಗೆ ಹಣ ಕೇಳಿದಂತೆ ಲೇಖಕರಿಗೆ. ಬುದ್ಧನಿಲ್ಲದೆ ಅರಮನೆಗೆ ಒಬ್ಬ ಗಾರ್ಡು ಎಂದು ಲೇಖಕರಿಗೆ ನಗು ಬಂತು. ಕಪಿಲವಸ್ತುವಿನಿಂದ ಮುಂದೆ ಅನೇಕ ಪ್ರಾಚೀನ ಸ್ಮಾರಕಗಳನ್ನು ಲೇಖಕರ ಕುಟುಂಬ ನೋಡಿತಾದರೂ ಅವರ ನೆನಪಿನಲ್ಲಿ ಉಳಿದದ್ದು ಗೌತಮನಿಲ್ಲದ ಲೇಖಕರು ವಹಿಸಿಕೊಂಡ ಅರಮನೆಯೇ ಮಾತ್ರವೇ. ಇಲ್ಲಿ ಅಂತಿಮವಾಗಿ ಈ ಸಾರಾಂಶ ಮುಗಿಸ್ತೇನೆ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ್ ಸ್ಮಾರ್ಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ನಮಸ್ಕಾರ ಬಂಧುಗಳೇ.